ನ್ಯೂಸ್ಗೆ ಸ್ವಾಗತ. ನಾನು ಅಮೃತಾ ಶ್ರೀಕಂಠ. ವಿಶ್ವ ಕ್ಯಾನ್ಸರ್ ದಿನಾಚರಣೆಯ ಅಂಗವಾಗಿ ಮೈಸೂರಿನಲ್ಲಿ ಸೈಕ್ಲಥಾನ್ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಮೈಸೂರು ಅರಮನೆಯ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಬಳಿ ನಡೆದ ಸೈಕ್ಲಥಾನ್ಗೆ ರಾಜವಂಶಸ್ಥ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಚಾಲನೆಯನ್ನ ನೀಡಿದರು. ಮೈಸೂರು ಮಹಾನಗರ ಪಾಲಿಕೆ, ಆರೋಗ್ಯ ಇಲಾಖೆ, ಮೈಸೂರು ವಿಶ್ವವಿದ್ಯಾನಿಲಯ ಹಾಗೂ ಖಾಸಗಿ ಆಸ್ಪತ್ರೆಯೊಂದರ ಸಹಯೋಗದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮೈಸೂರು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಪ್ರಸಾದ್, ಮೈಸೂರು ವಿಶ್ವವಿದ್ಯಾನಿಲಯದ ಕುಲಸಚಿವ ಪ್ರೊಫೆಸರ್ ಶಿವಪ್ಪ, ಮಹಾನಗರ ಪಾಲಿಕೆ ಆರೋಗ್ಯಾಧಿಕಾರಿ ಡಾಕ್ಟರ್ ನಾಗರಾಜ್ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಇನ್ನು ಇದೇ ವೇಳೆ ರಾಜ್ಯದಲ್ಲಿ ಹಿಜಾಬ್ ಮತ್ತು ಕೇಸರಿ ಶಾಲಿನ ನಡುವಿನ ವಿವಾದ ತಾರಕಕ್ಕೇರಿರುವಂತಹ ಹಿನ್ನೆಲೆಯಲ್ಲಿ ಪ್ರತಿಕ್ರಿಯಿಸಿದ ಮೈಸೂರು ರಾಜವಂಶಸ್ಥ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು ಈ ವಿಚಾರದಲ್ಲಿ ನ್ಯಾಯಾಲಯ ನೀಡಿರುವಂತಹ ಆದೇಶವನ್ನ ಪ್ರತಿಯೊಬ್ಬರೂ ಪಾಲಿಸಬೇಕು. ನಮ್ಮ ಸಂವಿಧಾನದ ಆಶಯಕ್ಕೆ ತಕ್ಕಂತೆ ಎಲ್ಲರೂ ನಡೆಯಬೇಕಿದೆ. ಇನ್ನು ಎಲ್ಲರೂ ಒಗ್ಗಟ್ಟಾಗಿ ನಿಲ್ಲಬೇಕು ಅಂತ ಇತ್ತೀಚೆಗೆ ಚಾಮರಾಜನಗರದಲ್ಲಿ ಹೇಳಿದ್ದೇನೆ. ಅದಕ್ಕೆ ವಿಶೇಷ ಅರ್ಥ ಕಲ್ಪಿಸಬೇಕಿಲ್ಲ ಅಂತ ನುಡಿದ್ರು. ಇನ್ನು ರೈಲಿಗೆ ಒಡೆಯರ್ ಎಕ್ಸ್ಪ್ರೆಸ್ ಅಂತ ಹೆಸರಿಡುವಂತೆ ಸಂಸದ ಪ್ರತಾಪ್ ಸಿಂಹ ಕೇಂದ್ರಕ್ಕೆ ಮನವಿ ಮಾಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡಿದ ಅವರು, 10ನೇ ಚಾಮರಾಜ ಒಡೆಯರ್ ಮತ್ತು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಕಾಲದಲ್ಲಿ ರೈಲ್ವೆ ಯೋಜನೆಗಳಿಗೆ ನೀಡಿರುವಂತಹ ಕೊಡುಗೆಗಳನ್ನು ಪರಿಗಣಿಸಿ ಸಂಸದ ಪ್ರತಾಪ್ ಸಿಂಹ ಒಡೆಯರ್ ಎಕ್ಸ್ಪ್ರೆಸ್ ಅಂತ ಹೆಸರಿಡುವಂತೆ ಹೇಳಿದ್ದಾರೆ. ಇದು ಸರ್ಕಾರಕ್ಕೆ ಸೇರಿದಂತಹ ವಿಚಾರವಾಗಿದೆ. ಒಡೆಯರ್ ಎಕ್ಸ್ಪ್ರೆಸ್ ಅಂತ ಹೆಸರಿಟ್ಟರೆ ನಮ್ಮ ಸಹಮತವಿದೆ ಎಂದರು. ಅದು ನೀವು ಸರ್ಕಾರಕ್ಕೆ ಕೇಳೋದಾಗುತ್ತೆ. ಇಲ್ಲಿ ಇದು ಕೋರ್ಟ್ನಿಂದ ನೀಡಿದಂಥ ಆದೇಶವನ್ನು ನಾವೆಲ್ಲರೂ ಅನುಸರಿಸಬೇಕು. ಅದು ಬೆಳವಣಿಗೆ ಬಗ್ಗೆ ನಿಮ್ಮ ವೈಯಕ್ತಿಕ ಅಭಿಪ್ರಾಯ? ಯಾಕಂದ್ರೆ ಅದು ನನ್ನ ಸ್ಟೂಡೆಂಟ್ಸ್ ವಿಚಾರದಲ್ಲಿ ಈ ರೀತಿ ಧಾರ್ಮಿಕ ಸಂಘರ್ಷಗಳಾಗ್ತಾ ಇದೆ. ನೀವು ನಮ್ಮ ಸಂವಿಧಾನದಲ್ಲಿರೋದು ಮೊದಲು ಅದನ್ನ ಅನುಸರಿಸಬೇಕಾಗುತ್ತೆ. ಎರಡನೇದು ನಮ್ಮ ಕೋರ್ಟ್ನಿಂದ ನೀಡಿದಂಥ ಆದೇಶವನ್ನು ಅನುಸರಿಸಬೇಕಾಗುತ್ತೆ. ಈಗ ಹಿಂದೂಗಳು ಒಗ್ಗೂಡಬೇಕು ಅಂತೇಳಿ ಚಾಮರಾಜನಗರದಲ್ಲಿ ಒಂದು ವಿಚಾರವಾಗಿ ಹೇಳಿಕೆ ನೀಡಿದೆ. ಸಾರ್ವಜನಿಕರು ಇರ್ಬೋದು ಅಥವಾ ಹಿಂದೂಗಳಿರ್ಬೋದು ಯಾವ ರೀತಿ ಒಗ್ಗೂಡಬೇಕು ಅಂತ ಅದು ಹೇಳಿದ ಕಾರಣ ಏನಂದ್ರೆ ನಮ್ಮ ಧರ್ಮದ ರಕ್ಷಣೆಗಾಗಿ ನಾವೆಲ್ಲ ಒಗ್ಗಟ್ಟಾಗಿ ನಿಂತ್ಕೋಬೇಕಂತ. ಅದಕ್ಕಿಂತ ಜಾಸ್ತಿ ಏನು ನೀವು ಬೇರೆ ರೀತಿಯನ್ನು ಟರ್ನ್ ಮಾಡ್ಕೊಂಡು ಇರಬೇಕಾಗಿಲ್ಲ. ಅದ್ರ ಬಗ್ಗೆ ನಾನು ಮೊದಲಿನ ದಿನದಿಂದ ಬಂದರೂ ಇವಾಗಲೂ ಇಲ್ಲಿ ಅರಮನೆಯಲ್ಲಿ ನಮ್ಮ ಕರ್ತವ್ಯನೇ ಆಗಬೇಕು, ಅದಷ್ಟೇ. ಸರ್, ಈಗ ಒಡೆಯರ್ ಎಕ್ಸ್ಪ್ರೆಸ್ ವಿಚಾರವಾಗಿ ಸಾಕಷ್ಟು ಚರ್ಚೆ ನಡೀತಾ ಇದೆ. ಈಗ ಸಂಸದ ಪ್ರತಾಪ್ ಸಿಂಹ ಹಾಗೆ ಅದು ಸಂಪೂರ್ಣವಾಗಿ ಸರ್ಕಾರದ ವಿಷಯ. ಅದು ಅವರು ಮಾಡಿದ್ರೆ ಒಳ್ಳೆಯದು, ನಾವು ಬೆಂಬಲಿಸ್ತೀವಿ. ಆದರೆ ಅದು ಬೇರೆ ರೀತಿಯನ್ನು ತೊಗೊಂಡೋದ್ರೆ ಅದು ಚೆನ್ನಾಗಿರಲ್ಲ. ಅವರು ಮಾಡಿದ್ರೆ ಒಳ್ಳೆಯದು. ಬದಲಾವಣೆ ಮಾಡಿ ಅವರಾಗಲೇ ಹೈಲೈಟ್ ಮಾಡಿದ್ದಾರೆ ಯಾವ ರೀತಿ ನಮ್ಮ ಅಂದರೆ ಆಗಿನ ಕಾಲದಲ್ಲಿ 10ನೇ ಚಾಮರಾಜ ಒಡೆಯರ್ ಅವರು ಮತ್ತು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಾಲದಲ್ಲಿ ಯಾವ ರೀತಿ ರೈಲ್ವೆಗಾಗಿ ಕೊಡುಗೆಯನ್ನು ನೀಡಿದ್ದಾರೆ. ಅವರ ಹೆಸರಿನಲ್ಲಿ ಒಂದು ರೈಲ್ವೆ ಎಕ್ಸ್ಪ್ರೆಸ್, ರೈಲ್ವೆ ಟ್ರೈನು ಹೆಸರಿನಲ್ಲಿ ನಾಮಕರಣ ಆದರೆ ಸೂಕ್ತ ಅಂತ ಅವರು ಅಭಿಪ್ರಾಯ ತಿಳಿಸಿದ್ದಾರೆ. ನಿಮ್ಮ ಸಹಮತ ಇದೆ ಸರ್? ಇಲ್ಲಿ ನಂದೇನು, ನಾವು ಸರ್ಕಾರದ ಏನು ಮಾಡ್ತಾರೋ ಅವ್ರ ಇಚ್ಛೆ. ಅದು ನಮಗೆ ಆದಷ್ಟು ಆಗಲೇ ಜನರ ಬೆಂಬಲ ಇದ್ರೆ ಸಾಕು. ಸರ್, ದೇವರಾಜ ಮಾರ್ಕೆಟ್ ವಿಚಾರದಲ್ಲಿ ಈಗಾಗಲೇ ಅದನ್ನು ಕೂಡ ಏನು ಪುನರ್ನಿರ್ಮಾಣ ಮಾಡಬೇಕು ಅಂತ ಬಜೆಟಲ್ಲೂ ಕೂಡ ಅನುಮೋದನೆ ಇಲ್ಲ. ಅದಾಗಲೇ ಕೋರ್ಟ್ನಿಂದ ಆದೇಶ ನೀಡಿದ ಸ್ಟೇ ಬಗ್ಗೆ ಸ್ಟೇಟಸ್ ಕೋನೋ ಸ್ಟೇನೋ ನಮಗೆ ಸರಿಯಾಗಿ ಗೊತ್ತಿಲ್ಲ. ಆದರೆ ಅದು ಆಗಲೇ ಕೋರ್ಟ್ನಿಂದ ಆಗಲೇ ಆದೇಶ ನೀಡಿದೆ. ಸೊ ಅದು ಅದರ ಸ್ಟೇಯನ್ನು ಏನೇನು ಇದು ಕೋರ್ಟ್ ಇದೆ ಅದನ್ನ ತೆಗೆಯೋ ಮುಂಚೆ ಅವ್ರೇನೋ ಮಾಡೋಕ್ಕಾಗಲ್ಲ. ಒಂದು ಹೇಳಿಕೆ ಹಿಡಿದುಕೊಂಡು ಕಾಂಗ್ರೆಸ್ ಸದನದ ಅತ್ಯಮೂಲ್ಯವಾದ ಸಮಯವನ್ನ ಹಾಳು ಮಾಡಿದ್ದು ತಪ್ಪು ಅಂತ ವಿಧಾನ ಪರಿಷತ್ ಸದಸ್ಯ ಎಚ್ ವಿಶ್ವನಾಥ್ ಅವರು ಸಚಿವ ಈಶ್ವರಪ್ಪ ಪರ ಬ್ಯಾಟ್ ಬೀಸಿದ್ದಾರೆ. ಈ ಕುರಿತು ಮೈಸೂರಿನಲ್ಲಿ ಮಾತನಾಡಿದ ಅವರು, ಈಶ್ವರಪ್ಪ ನೀಡಿರುವಂತಹ ಹೇಳಿಕೆಯ ಬಗ್ಗೆ ಸ್ಪಷ್ಟತೆ ಇಲ್ಲ. ಅವರು ಯಾವ ಅರ್ಥದಲ್ಲಿ ಏನು ಹೇಳಿದ್ದಾರೆ ಎಂಬುದನ್ನ ಮೊದಲು ತೋರಿಸಲಿ, ಆಮೇಲೆ ಉಳಿದಿದ್ದು ವಿಚಾರವಾಗಲಿ. ಮುಖ್ಯಮಂತ್ರಿ ಎರಡೂ ಸದನಗಳ ನಾಯಕರು ಹಾಗೂ ಸ್ಪೀಕರ್ಗಳು ತುರ್ತಾಗಿ ಸಭೆ ನಡೆಸಬೇಕು. ಈ ಮೂಲಕ ಜನರ ಸಮಸ್ಯೆಗಳ ಚರ್ಚೆಗೆ ಸದನದಲ್ಲಿ ಅವಕಾಶ ನೀಡಬೇಕು. ಮುಂದೆ ಚುನಾವಣೆ ಇರುವುದರಿಂದ ವೋಟ್ ಬ್ಯಾಂಕ್ಗಾಗಿ ಈ ರೀತಿ ಮಾಡ್ತಿದ್ದಾರೆ ಅಂತ ಕಾಂಗ್ರೆಸ್ ನಾಯಕರ ವಿರುದ್ಧ ಕಿಡಿಕಾರಿದ್ರು.
ಏನು ಮಾತಾಡಿದ್ದಾರೆ ಅಂತಕ್ಕಂಥದ್ದು ನಮ್ಮ ವಿದ್ಯುನ್ಮಾನದಲ್ಲಿ ಸೆರೆ ಆಗಿದೆ. ಅದನ್ನಾದರೂ ತೋರಿಸ್ಬೇಕಲ್ವೇ? ಈಶ್ವರಪ್ಪ ಏನು ಮಾತಾಡಿದ್ದಾರೆ ಅಂತಕ್ಕಂಥದ್ದನ್ನ ಒಂದು ಟಿವಿಗೆ ಅವರು ಯಾವುದೋ ಒಂದು ಕ್ಲಾರಿಫಿಕೇಶನ್ ಕೊಡ್ತಾ ಮಾತಾಡಿದ್ದಾರೆ ಅಂತ. ವಾಟ್ ವಾಸ್ ದಟ್ ಕ್ಲಾರಿಫಿಕೇಶನ್? ನಿಮ್ಮಲ್ಲಿ ಸಿಗಲ್ವೇ? ಅದನ್ನ ಹೇಗೆ ಎಕ್ಸಿಬಿಟ್ ಮಾಡ್ತಾ ಇಲ್ಲ? ಮುಂದುವರೆದು ಏನು ಮಾತಾಡಿದ್ದಾರೆ ಅದು ಬೇಕಲ್ಲ. ಸೊ ಹಾಗಾಗಿ ಇದು ಏನಾಯಿತು ಎಂತಾಯಿತು ಅಂತಕ್ಕಂಥದ್ದು ನಾಡಿನ ಜನತೆಗೆ ಸಂಪೂರ್ಣವಾಗಿ ಮಾಹಿತಿ ಇಲ್ಲ. ನಾಡಿನ ಜನತೆಗೆ ಹೋಗಲಿ, ಪ್ರಜಾಪ್ರತಿನಿಧಿಗಳಿಗೂ ಕೂಡ ಸರಿಯಾದಂಥ ಮಾಹಿತಿ ಇಲ್ಲ. ಒಂದು ವೇಳೆ ಈಶ್ವರಪ್ಪನವರು ಆ ರೀತಿ ಹೇಳಿದ್ರೆ ತಪ್ಪಾಗ್ತದೆ. ಬಟ್ ಹೇಳಿದಾರ ಇಲ್ವೋ ಅಂತಕ್ಕಂಥದ್ದೇ ಇನ್ನೂ ಅದು ಸ್ಥಿರ ಆಗಿಲ್ಲ. ಅದನ್ನು ಬಿಟ್ಬಿಟ್ಟು ಸುಮ್ಮನೆ ರಾತ್ರಿ ಎಲ್ಲ ನಾವು ಅನವರತ ಏನೋ ಮಾಡ್ತಾ ಇದ್ದೀವಿ. ಅಹೋರಾತ್ರಿ ನೋ ಬಿಕಾಸ್ ವಿರೋಧ ಪಕ್ಷದ ನಾಯಕರಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಸಿದ್ದರಾಮಯ್ಯನವರು ಈ ನಾಡಿನ ಮುಖ್ಯಮಂತ್ರಿಗಳಾಗಿದ್ದಂಥವು, ವಿರೋಧ ಪಕ್ಷದ ನಾಯಕರಾಗಿಯೂ ಕೆಲಸ ಮಾಡಿದಂಥವು, ಹಿಂದೆಯೂ ಕೂಡ ಒಂದು ಪಕ್ಷದ ರಾಜ್ಯಾಧ್ಯಕ್ಷರಾಗಿಯೂ ಕೆಲಸ ಮಾಡಿರ್ತಕ್ಕಂಥವು. ಇವತ್ತು ಎಲೆಕ್ಷನ್ ಮುಂದೆ ಇಟ್ಕೊಂಡು ಓಟಿಗೋಸ್ಕರವಾಗಿ ಇಷ್ಟೆಲ್ಲ ನಾಟಕ ಆಡ್ತಾ ಇರ್ತಕ್ಕಂಥದ್ದು ಸಮಂಜಸ ಅಲ್ಲ. ಹಾಗಾಗಿ ನಾಡಿನ ಜನರು ನಿಮ್ಮನ್ನು ನೋಡ್ತಾರೆ, ನಮ್ಮನ್ನು ನೋಡ್ತಾರೆ, ಎಲ್ಲರನ್ನೂ ನೋಡ್ತಾರೆ. ಹಾಗಾಗಿ ಇದು ಸುಮ್ಮನೆ ಗಾಳಿಯಲ್ಲಿ ಗುದ್ದಾಟ. ಮೈಸೂರಿನ ಎನ್ಟಿಎಂಎಸ್ ಶಿಕ್ಷಣ ಸಂಸ್ಥೆಯಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕಕ್ಕೆ ವಿಧಾನ ಪರಿಷತ್ ಸದಸ್ಯ ಎಚ್ ವಿಶ್ವನಾಥ್ ಚಾಲನೆಯನ್ನ ನೀಡಿದರು. ಮೈಸೂರಿನ ನಾರಾಯಣ ಶಾಸ್ತ್ರಿ ರಸ್ತೆಯಲ್ಲಿರುವ ಎನ್ಟಿಎಂಎಸ್ ಶಿಕ್ಷಣ ಸಂಸ್ಥೆಯನ್ನ ಇತ್ತೀಚೆಗೆ ಮಹಾರಾಣಿ ಕಾಲೇಜಿನ ಕಟ್ಟಡಕ್ಕೆ ಸ್ಥಳಾಂತರ ಮಾಡಲಾಗಿತ್ತು. ಹೀಗಾಗಿ ಇಂದು ಶಾಲೆಯ ವಿದ್ಯಾರ್ಥಿಗಳಿಗಾಗಿ ಶುದ್ಧ ಕುಡಿಯುವ ನೀರಿನ ಘಟಕಕ್ಕೆ ವಿಶ್ವನಾಥ್ ಚಾಲನೆಯನ್ನ ನೀಡಿದರು. ಇದೇ ವೇಳೆ ರಾಮಕೃಷ್ಣ ಆಶ್ರಮದ ವತಿಯಿಂದ ಎನ್ಟಿಎಂಎಸ್ ಶಿಕ್ಷಣ ಸಂಸ್ಥೆಯ ವಿದ್ಯಾರ್ಥಿಗಳಿಗೆ ಕೊಡುಗೆಯಾಗಿ ನೀಡಿದ್ದ ಉಚಿತ ಸಮವಸ್ತ್ರ ಹಾಗೂ ಬ್ಯಾಗ್ಗಳನ್ನು ವಿತರಣೆ ಮಾಡಲಾಯಿತು. ಸರ್ಕಾರಿ ಶಾಲೆಗಳಿಗೆ ಏಕದಮ್ ಕಾಂಪೌಂಡ್ ಹಾಕಿ ಕುಡಿಯೋ ನೀರು ಕೊಟ್ಟು ಶೌಚಾಲಯ ಕೊಟ್ಟು ಶಿಕ್ಷಣಕ್ಕೆ, ಆರೋಗ್ಯಕ್ಕೆ, ಉದ್ಯೋಗಕ್ಕೆ, ಕೃಷಿಗೆ ಆಳವಾಗಿ ಕಾರ್ಯಕ್ರಮ ಇಡೀ ಭಾರತದಲ್ಲಿ ಪ್ರಥಮವಾಗಿ ವಿದ್ಯುತ್ ದೀಪವನ್ನು ಮೈಸೂರಿಗೆ ರೂಪ ಅಂತ ಹೇಳ್ತಾರೆ. ಅಂತ ಎದುರು ದರ್ಶಕರು ಹೆಣ್ಣುಮಕ್ಕಳ ಸಲುವಾಗಿ ಪ್ರಾರಂಭ ಮಾಡಿದಂಥ ನ್ಯೂ ಡೈಮಂಡ್ ಸ್ಕೂಲ್ ಹಲವಾರು ಕಾರಣಗಳಿಗಾಗಿ ಸುಮಾರು ವರ್ಷಗಳಿಂದ ಇದೊಂದು ವಿವಾದಾತ್ಮಕವಾದ ಕೇಂದ್ರವಾಗಿದೆ. ಏಕೆಂದರೆ ಭಾರತದ ಯುವ ಸನ್ಯಾಸಿ ಅವರಿಗೆ ಬಂದು ಉಳ್ಕೊಂಡಿದ್ರು ವಿವೇಕಾನಂದರು ಅದು ಸ್ಮಾರಕ ಆಗಬೇಕು ಅಂತ ಮತ್ತೊಂದು ಬೇಡ ಅಂತ ಏನೋ ಕಾಲ ಆ ಸಮಯ ಆದರೂ ಕೂಡ ಅದೆಲ್ಲವನ್ನು ಮೀರಿ ಇವತ್ತು ಆ ವಿವಾದಗಳನ್ನು ದೂರ ಮಾಡಿ ಸರ್ಕಾರ ಮತ್ತು ಸಂಘಟಕರು ಮತ್ತು ರಾಮಕೃಷ್ಣ
ಸ್ವಾಮಿಗಳು ಮತ್ತು ನಮ್ಮೆಲ್ಲ ಚುನಾಯಿತ ಪ್ರತಿನಿಧಿಗಳು ಮತ್ತೆಲ್ಲ ನಮ್ಮ ಹಿರಿಯರು ಸೇರಿ ಇವತ್ತಿನ ದಿವಸ ಸಮಸ್ಯೆಯನ್ನು ಬಗೆಹರಿಸುವ ಮೈಸೂರಿನಲ್ಲಿ ನಕಲಿ ವೈದ್ಯರ ಕ್ಲಿನಿಕ್ ಮೇಲೆ ಮೈಸೂರು ಜಿಲ್ಲಾ ಆರೋಗ್ಯ ಅಧಿಕಾರಿಗಳ ತಂಡ ಕರ್ನಾಟಕ ಪ್ರೈವೇಟ್ ಮೆಡಿಕಲ್ ಎಸ್ಟಾಬ್ಲಿಷ್ಮೆಂಟ್ ಟೀಮ್ ದಾಳಿಯನ್ನು ನಡೆಸಿದೆ. ಗೌಸಿಯಾನಗರದ ಕೆಎನ್ಪುರ ಮುಖ್ಯ ರಸ್ತೆಯಲ್ಲಿರುವ ಹೆಲ್ತ್ ಕ್ಲಿನಿಕ್ಗೆ ಉದಯಗಿರಿ ಪೊಲೀಸರ ಸಹಕಾರದೊಂದಿಗೆ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ನಕಲಿ ವೈದ್ಯರ ಕ್ಲಿನಿಕ್ ಪರಿಶೀಲನೆ ವೇಳೆ ಅವಧಿ ಮುಗಿದಿರುವಂತಹ ಔಷಧಿಗಳು ಪತ್ತೆಯಾಗಿದ್ದು, ನೋಂದಣಿ ದಾಖಲೆಗಳು ಇಲ್ಲದೆ ನಿಯಮ ಬಾಹಿರವಾಗಿ ರೋಗಿಗಳಿಗೆ ಚಿಕಿತ್ಸೆಯನ್ನು ನೀಡುತ್ತಿದ್ದಾರೆ ಅಂತ ದೂರು ದಾಖಲಾಗಿದೆ. ಡಿಎಚ್ಒ ಪ್ರಸಾದ್ ನೇತೃತ್ವದಲ್ಲಿ ದಾಳಿ ನಡೆಸಿದಂತಹ ಅಧಿಕಾರಿಗಳು ಕ್ಲಿನಿಕ್ ಬಂದ್ ಮಾಡಿಸಿದ್ದಾರೆ. ಈ ಕುರಿತು ಪ್ರತಿಕ್ರಿಯೆ ನೀಡಿದ ಮೈಸೂರು ಜಿಲ್ಲಾ ಆರೋಗ್ಯ ಅಧಿಕಾರಿ ಡಾಕ್ಟರ್ ಪ್ರಸಾದ್ ಅವರು ಕೆಪಿಎಂಇ ಲೈಸೆನ್ಸ್ ಪಡೆಯದೆ ಕ್ಲಿನಿಕ್ ನಡೆಸಿದ್ದಾರೆ ಎಂದು ದಾಳಿ ಮಾಡಿದ್ದೇವೆ. ಇನ್ನು ಕೆಎಂಪಿಕೆ ಅನ್ವಯವಾಗಿ ಸೂಕ್ತ ವಿದ್ಯಾರ್ಹತೆ ಇಲ್ಲದೆ ಕ್ಲಿನಿಕ್ ನಡೆಸ್ತಾ ಇರುವುದು ಕಂಡುಬಂದಿದೆ. ಸಣ್ಣದೊಂದು ಕ್ಲಿನಿಕ್ನಲ್ಲಿ ಇಷ್ಟೆಲ್ಲ ಸಲಕರಣೆಗಳು ಔಷಧಿಗಳು ಸಿಕ್ಕಿರೋದು ತನಿಖೆಗೆ ಸಹಾಯಕವಾಗಿದೆ. ಸದ್ಯ ಕ್ಲಿನಿಕ್ನಲ್ಲಿದ್ದ ಮಹಿಳೆಯನ್ನ ವಿಚಾರಣೆ ಮಾಡ್ತಿದ್ದೇವೆ ಅಂತ ಮಾಹಿತಿ ನೀಡಿದ್ದಾರೆ. ಮಾತಾಡಿ ಸರ್, ಒಂದು ಸಾರಿ ಮಾತಾಡಿ ಬರಕ್ಕೆ ಹೇಳ್ರಿ. ಹಲೋ, ಕ್ಲಿನಿಕ್ ಮೀಟಿಂಗ್ ಅಲ್ಲ ನಾನೇ ಸಾಕ್ಷಿ ಇದ್ದಾರಲ್ಲಮ್ಮ. ಅಂತ ಮಾತಾಡಿ. ರಾಜ್ಯದಾದ್ಯಂತ ಹಿಜಾಬ್ ಕೇಸರಿ ಸಂಘರ್ಷ ತಾರಕಕ್ಕೇರಿರುವಂತಹ ಹಿನ್ನೆಲೆಯಲ್ಲಿ ಮೈಸೂರಿನಲ್ಲಿ ರಾಷ್ಟ್ರೀಯ ಭಾವೈಕ್ಯತೆಯನ್ನ ಆಚರಣೆ ಮಾಡಲಾಯಿತು. ಮೈಸೂರಿನ ನ್ಯಾಯಾಲಯದ ಬಳಿ ಇರುವ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಪುತ್ಥಳಿ ಮುಂಭಾಗದಲ್ಲಿ ನಡೆದ ರಾಷ್ಟ್ರೀಯ ಭಾವೈಕ್ಯತೆ ಆಚರಣೆಯಲ್ಲಿ ಹಿಂದೂ ಮುಸ್ಲಿಂ ಕ್ರೈಸ್ತ ಸಮುದಾಯದವರು ಸಮಾಜದಲ್ಲಿ ಶಾಂತಿ ಸೌಹಾರ್ದತೆ ಸಾಮರಸ್ಯ ಮೂಡಿಸುವಂತಹ ನಿಟ್ಟಿನಲ್ಲಿ ರಾಷ್ಟ್ರೀಯ ಭಾವೈಕ್ಯತೆಯನ್ನ ಆಚರಣೆ ಮಾಡಿದರು. ಕಾಂಗ್ರೆಸ್ ಮುಖಂಡ ಎನ್ಎಂ ನವೀನ್ ಕುಮಾರ್ ನೇತೃತ್ವದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಹಿಜಾಬ್ ಕೇಸರಿ ನಡುವಿನ ಸಂಘರ್ಷಕ್ಕಿಂತ ರಾಷ್ಟ್ರೀಯ ಹಿತಾಸಕ್ತಿ ಪ್ರಮುಖವಾಗಿದೆ. ಸಮಾಜದಲ್ಲಿ ಶಾಂತಿ ಕದಡುತ್ತಿರುವವರ ಬಗ್ಗೆ ಎಚ್ಚರಿಕೆ ವಹಿಸಬೇಕು. ಪ್ರತಿಯೊಬ್ಬರೂ ಸಮಾಜದಲ್ಲಿ ಶಾಂತಿಯನ್ನ ಕಾಪಾಡುವಂತೆ ಮುಖಂಡರು ಕರೆ ನೀಡಿದರು. ಇವತ್ತು ಇಡೀ ಕರ್ನಾಟಕದಾದ್ಯಂತ ಏನು ಈ ಒಂದು ಧರ್ಮದ ವಿಚಾರದಲ್ಲಿ ಭಾಳಷ್ಟು ಗೊಂದಲ ಮೂಡಿದೆ, ಅದನ್ನು ನಾವೆಲ್ಲರೂ ಕೂಡ ನೋಡಿ ಬೇಸತ್ತಿದ್ದೀವಿ. ನಾವಾದರೂ ಕೂಡ ಇಲ್ಲಿ ಹೇಳ್ತಕ್ಕಂಥ ವಿಚಾರ ಇಷ್ಟೇ, ಈ ದೇಶದಲ್ಲಿ ಸಾವಿರಾರು ವರ್ಷಗಳಿಂದ ಹಿಂದೂ ಮುಸಲ್ಮಾನರು, ಕ್ರಿಶ್ಚಿಯನ್ಸು, ಬುದ್ಧಿಸ್ಟು, ಜೈನ್ಸು, ಪಾರ್ಸಿಗಳು ಎಲ್ಲರೂ ಕೂಡ ಭಾಳಷ್ಟು ಒಂದು ಸಾಮಾಜಿಕ ಸಾಮರಸ್ಯದಿಂದ ಒಗ್ಗಟ್ಟಿಂದ ನಾವು ಬಾಳ್ತಾ ಇದ್ದೀವಿ. ದಯವಿಟ್ಟು ಕೂಡ ಯಾವುದೋ ಒಂದು ಕ್ಷುಲ್ಲಕ ವಿಚಾರ ನಿಮ್ಮ ಸರ್ಕಾರಕ್ಕೆ ನಿಮ್ಮ ಒಂದು ಏನು ಮಾಡಿದ್ದೀವಿ ಅನ್ನತಕ್ಕಂಥದ್ದು ಹೇಳ್ಕೊಳ್ಳೋಕ್ಕೆ ಶೂನ್ಯ ಆಗಿದೆ ಅನ್ನತಕ್ಕಂಥ ಒಂದು ನಿಟ್ಟಲ್ಲಿ ದಯವಿಟ್ಟು ಈ ರೀತಿ ಗೊಂದಲಗಳು ಮಾತ್ರ ಮೂಡಿಸಬೇಡಿ. ನಿಮ್ಮ ಸರ್ಕಾರದ ಒಂದು ಅಚೀವ್ಮೆಂಟ್ಗಳು ಶೂನ್ಯ ಅಂತ ಎಲ್ರಿಗೂ ಕೂಡ ಗೊತ್ತಿದೆ. ಅದನ್ನು ಮುಚ್ಚುಮರೆಯೋಕ್ಕೆ ನೀವು ಈ ರೀತಿ ಇರ್ತಕ್ಕಂಥ ಒಂದು ಗೊಂದಲಗಳು ಮೂಡಿಸೋದ್ರಿಂದ ಸಮಾಜದ ಒಂದು ಸಾಮರಸ್ಯ ಭಾವೈಕ್ಯತೆ ಹಾಳಾಗುತ್ತೆ. ಇದನ್ನು ಯಾರೂ ಕೂಡ ನಂಬಲ್ಲ. ನಿಮ್ಮನ್ನ ಭಾಳಷ್ಟು ವರ್ಷಗಳಿಂದ ನೋಡ್ಕೊಂಡು ಬಂದಿದ್ದಾರೆ. ಹಿಂದೂಗಳು, ಮುಸಲ್ಮಾನರು, ಕ್ರಿಶ್ಚಿಯನ್ಸು ಎಲ್ಲರೂ ಕೂಡ ನಮ್ಮಲ್ಲಿ ನಾವು ಅಣ್ಣ ತಮ್ಮಂದರ ಒಂದು ಭಾವನೆಯಿಂದ ಬದುಕಿದ್ದೀವಿ. ಸಂವಿಧಾನದ ಒಂದು ಆಶಯಗಳೇನಿದೆ ಅದಕ್ಕೆ ಗೌರವ ಇರಲಿ. ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ, ಇರ್ತೀವಿ ಅಂತ ಅಂದ್ಕೊಂಡಿದ್ದೀವಿ. ನಮ್ಮ ಕಾನ್ಸೆಪ್ಟ್ ಇದೇ ಇರುತ್ತೆ. ನಾವು ಹಿಂದೂ ಆಗಿ, ಮುಸ್ಲಿಂ ಆಗಿ, ಕ್ರಿಶ್ಚಿಯನ್ಸ್ ಆಗಲಿ ನಾವು ಒಂದೇ ಅಂತ ನಾವು ಅಂದ್ಕೊಂಡಿದ್ದೀವಿ. ಸೊ ಪ್ಲೀಸ್, ಈಗ ಮುಂದೆ ಏನು ಕ್ರಿಯೇಟ್ ಆಗ್ತಾ ಇದೆಯೋ ಅದು ಸರ್ ಹೇಳ್ದಂಗೆ ಸ್ಟೂಡೆಂಟ್ಸಿಗೆ ಬೆಟರ್ ಇದೆ. ಸ್ವಲ್ಪ ಅವ್ರ ಫ್ರೀಡಮ್ ಅವ್ರಿಗೆ ಬಿಟ್ಟಿದ್ರೆ ಬೆಟರ್ ಇದೆ ಅಂತ. ನಾವೇ ಒಬ್ಬೊಬ್ಬರು ನಾವೇ ಇದು ಮಾಡಲ್ಲ ಅಂತಂದರೆ ಇದು ಸುಮ್ಮನೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ನಮಗೇನು ಇದ್ರ ಬಗ್ಗೆ ಅಷ್ಟು ತಲೆಗೆ ಹೋಗ್ತಾ ಇಲ್ಲ. ಸೊ ಇಷ್ಟೇ ಹೇಳೋದು. ಈಗ ಟೀನೇಜ್
ಇತ್ತೀಚೆಗೆ ವಿವಾದಾತ್ಮಕ ಹೇಳಿಕೆ ನೀಡಿರುವ ಸಚಿವ ಕೆಎಸ್ ಈಶ್ವರಪ್ಪರನ್ನ ಸಂಪುಟದಿಂದ ಕೈಬಿಡುವಂತೆ ಒತ್ತಾಯಿಸಿ ಎನ್ಎಸ್ಯುಐ ಸಂಘಟನೆಯಿಂದ ಮೌನ ಪ್ರತಿಭಟನೆಯನ್ನು ನಡೆಸಲಾಯಿತು. ಮೈಸೂರಿನ ರೈಲ್ವೆ ನಿಲ್ದಾಣದ ಬಳಿ ಇರುವ ಕಾಂಗ್ರೆಸ್ ಪಕ್ಷದ ಕಚೇರಿ ಮುಂಭಾಗದಲ್ಲಿ ಜಮಾಯಿಸಿದಂತಹ ಪ್ರತಿಭಟನಾಕಾರರು ಕಪ್ಪು ಪಟ್ಟಿಯನ್ನ ಕಟ್ಟಿಕೊಂಡು ಮೌನ ಪ್ರತಿಭಟನೆ ನಡೆಸಿದರು. ಸಚಿವ ಈಶ್ವರಪ್ಪರನ್ನ ಸಂಪುಟದಿಂದ ಕೈಬಿಡಬೇಕು, ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟವನ್ನು ನಡೆಸುತ್ತೇವೆ ಅಂತ ಎಚ್ಚರಿಕೆಯನ್ನ ನೀಡಿದರು. ಬೆಂಗಳೂರಿನಲ್ಲಿ ನಡೆಯುವ ವಿಧಾನಸೌಧ ಹಾಗೂ ಹೈಕೋರ್ಟ್ ಚಲೋ ಪ್ರತಿಭಟನೆಗೆ ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲದ ವಿವಿಧ ಪ್ರಗತಿಪರ ಸಂಘಟನೆಯವರು ಬಸ್ ಮೂಲಕ ಹೊರಟರು. ರೈತ ಮುಖಂಡ ಅನಗಳಿ ಬಸವರಾಜು ಹಾಗೂ ಮುಸ್ಲಿಂ ಮುಖಂಡರ ನೇತೃತ್ವದಲ್ಲಿ ಸುಮಾರು 60ಕ್ಕೂ ಹೆಚ್ಚು ಬಸ್ಗಳು ಹಾಗೂ ನೂರಾರು ವಾಹನಗಳಲ್ಲಿ ಸಾವಿರಾರು ಕಾರ್ಯಕರ್ತರು ಬೆಂಗಳೂರಿಗೆ ತೆರಳಿದ್ರು. ಈ ವೇಳೆ ಮಾತನಾಡಿದ ರೈತ ಮುಖಂಡ ಅನಗಳಿ ಬಸವರಾಜು, ನ್ಯಾಯಾಧೀಶ ಮಲ್ಲಿಕಾರ್ಜುನ್ ಗೌಡರಿಗೆ ವರ್ಗಾವಣೆ ಮಾಡುವುದಲ್ಲ, ಆತನ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸಿದ್ರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೋರಾಟಕ್ಕೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೋರಾಟಕ್ಕೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೋರಾಟಕ್ಕೆ. ಏನು ಜನವರಿ 26ರಂದು ರಾಯಚೂರಿನಲ್ಲಿ ನ್ಯಾಯಾಧೀಶರಾದ ಮಲ್ಲಿಕಾರ್ಜುನ್ ಗೌಡ ನಮ್ಮ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರ ಭಾವಚಿತ್ರವಾದ ಚಿತ್ರವನ್ನು ತೆಗಿಬೇಕು ಅಂತ ಹೇಳಿದರು. ಅದು ವಿರುದ್ಧವಾಗಿ ಇವತ್ತು ನಾವು ಕೊಳ್ಳೇಗಾಲದಿಂದ ಮುಸ್ಲಿಂ ಬಾಂಧವರು ಈ ವಿಧಾನಸಭಾ ಅವ್ರ ಹೈಕೋರ್ಟ್ ಚಲೋ ಕಾರ್ಯಕ್ರಮಕ್ಕೆ ನಾವು ಹಮ್ಮಿಕೊಂಡಿದ್ದೀವಿ. ಇದೆಲ್ಲ ನಮ್ಮ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರ ತತ್ವ ಏನು ಸಂವಿಧಾನ ಮಾಡಿದ್ದಾರೆ ಆ ತತ್ವದಲ್ಲಿ ಎಲ್ಲ ನ್ಯಾಯಾಧೀಶರಾಗಿರೋದು. ಏನೇ ಸಂವಿಧಾನದಲ್ಲಿ ಏನೇನು ಬರೆದಿದ್ದಾರೆ ಆ ಕಾನೂನು ಪ್ರಕಾರ ಅವರು ಏನು ಮಾಡಬೇಕಾಯ್ತು ಅವ್ರು ಬಂದಿರೋದು ಕಾನೂನು ಸಂವಿಧಾನ ಪ್ರಕಾರ ಬಂದು ನ್ಯಾಯಾಧೀಶರಾಗಿರೋದು. ಅವರು ಈ ರೀತಿ ಮಾಡಿರೋದನ್ನು ನಾವು ಖಂಡಿಸಿ ನಾವು ಜಾಥಾಕ್ಕೆ ನಾವು ಮುಸ್ಲಿಂ ಬಾಂಧವರು ಎಲ್ಲರೂ ನಮ್ಮ ಬೆಂಗಳೂರು ಹೊರಟಿದ್ದೀವಿ. ಇವರು ಸರ್ಕಾರ ಇವರಿಗೆ ನ್ಯಾಯಾಧೀಶರಾಗಿ ವಜಾಗೊಳಿಸಬೇಕು, ಸರ್ಕಾರದ ವಜಾ ಬಿಟ್ಟು ಅವ್ರಿಗೆ ಗಡೀಪಾರು ಮಾಡಬೇಕು ಅಂತ ನಾವು ಆಗ್ರಹಿಸಿ ನಾವು ಈ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಇವತ್ತು ವಿಧಾನಸೌಧ ಮತ್ತು ಹೈಕೋರ್ಟ್ ಚಲೋ ಕಾರ್ಯಕ್ರಮಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲ ತಾಲೂಕು, ನಮ್ಮ ಕೊಳ್ಳೇಗಾಲ ತಾಲೂಕಿನಿಂದ 50ಕ್ಕಿಂತಲೂ ಹೆಚ್ಚಿಗೆ ಬಸ್ ಹೊರಟಿದ್ದೀವಿ. ಇಡೀ ಜಿಲ್ಲೆಯಲ್ಲಿ ಇವತ್ತು 120 ಬಸ್ಗಳು ಹೊರಟಿದ್ದೀವಿ. ಸುಮಾರು 7,000ದಿಂದ 8,000 ಜನ ಇವತ್ತು ಸೇರ್ತಾ ಇದ್ದೀವಿ. ಏನು ನ್ಯಾಯಾಧೀಶ ಇವತ್ತು ಅವನ್ನ ಬರೀ ವರ್ಗಾವಣೆ ಮಾಡಿದ್ದಾರೆ. ನಾವು ಹೇಳ್ತಕ್ಕಂಥದ್ದು ಅವನ್ನ ಗಡೀಪಾರು ಮಾಡಬೇಕು, ಕೆಲಸದಿಂದ ವಜಾ ಮಾಡ್ತಕ್ಕಂಥದ್ದು ಮಾಡಬೇಕು ಅಂತಕ್ಕಂಥ ವಿಚಾರ. ಬರೀ ವರ್ಗಾವಣೆ ಮಾಡಿದ್ರೆ ನಾವು ಬಿಡ್ತಕ್ಕಂಥವ್ರಲ್ಲ. ಏನು ದಲಿತ ಸೇನೆ ಏನಿದೆ ಇವತ್ತು ನಮ್ಮ ಶಕ್ತಿ ಏನಿದೆ ಅಂತಕ್ಕಂಥದ್ದು ಈ ಸರ್ಕಾರ ಮುಟ್ಟು ನೋಡ್ಕೊಳ್ತಕ್ಕಂಥ. ರಾಯಚೂರಿನಲ್ಲಿ ಅಂಬೇಡ್ಕರ್ ಅವರಿಗೆ ಆದಂತಹ ಅಪಮಾನದಿಂದ ಮನನೊಂದು ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗದ ವರದಿಯಂತೆ ಪರಿಶಿಷ್ಟ ಪಂಗಡಕ್ಕೆ (7.5) ಮೀಸಲಾತಿ ನೀಡುವಂತೆ ಒತ್ತಾಯಿಸಿ ಪುರಸಭೆ ಸದಸ್ಯತ್ವಕ್ಕೆ ರಾಜೀನಾಮೆ ನೀಡುತ್ತಿರುವುದಾಗಿ ಎಚ್ಡಿ ಕೋಟೆ ಪುರಸಭೆ ಸದಸ್ಯ ಸಿ ನಾಗರಾಜ್ ತಿಳಿಸಿದ್ದಾರೆ. ಈ ಕುರಿತು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಅಂಬೇಡ್ಕರ್ ಅವರು ನೀಡಿದ ಮೀಸಲಾತಿಯಿಂದ ಪುರಸಭೆ ಸದಸ್ಯನಾದ ನಾನು ಅವರಿಗಾದ ಅಪಮಾನದಿಂದ ಮಾನಸಿಕವಾಗಿ ನೊಂದಿದ್ದೇನೆ. ಹೀಗಾಗಿ ಹೋರಾಟಕ್ಕೆ ಬೆಂಬಲಿಸಿ ಪುರಸಭೆ ಸದಸ್ಯತ್ವ ಸ್ಥಾನಕ್ಕೆ ಜಿಲ್ಲಾಧಿಕಾರಿಗೆ ರಾಜೀನಾಮೆ ನೀಡುತ್ತಿದ್ದೇನೆ ಅಂತ ತಿಳಿಸಿದರು. ಪುರಸಭೆ ಚುನಾಯಿತನಾಗಿದ್ದೇನೆ. ಮೊದಲನೇ ಬಾರಿ ಪಕ್ಷೇತರವಾಗಿ ಗೆದ್ದಿದ್ದೆ. ಇವಾಗ ನಾನು JDS ಪಕ್ಷದಿಂದ ಚುನಾಯಿತನಾಗಿದ್ದೇನೆ. ನನ್ನ ಪುರಸಭೆ ಸದಸ್ಯ ಸ್ಥಾನಕ್ಕೆ ಇಂದು ನಾನು ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜೀನಾಮೆ ಕೊಡ್ತಿದ್ದೇನೆ. ರಾಜೀನಾಮೆ ಕೊಡ್ತಕ್ಕಂಥ ಉದ್ದೇಶ, ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಈ ದೇಶಕ್ಕೆ ಸಂವಿಧಾನಬದ್ಧವಾಗಿ SC STಗಳು, ಹಿಂದುಳಿದವರು, ದಲಿತರು, ದೀನದಲಿತರಿಗೆ ಸಂವಿಧಾನ ಕೊಟ್ಟಂಥ ಮಹಾಪುರುಷ. ಇವತ್ತು ರಾಯಚೂರಲ್ಲಿ ನಡೆದಂಥ ದಿನಾಂಕ 26/1/22 ಗಣರಾಜ್ಯೋತ್ಸವ ದಿನ
ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋವನ್ನು ತೆರವುಗೊಳಿಸಿ ಅವತ್ತು ಅಪಮಾನ ಮಾಡಿದ್ದಾರೆ ಜಿಲ್ಲಾ ನ್ಯಾಯಾಧೀಶರಾದ ಚಲೋಗೌಡರು. ಆ ವಿಚಾರವಾಗಿ ನನಗೆ ಭಾವನಾತ್ಮಕವಾಗಿ ಮಾನಸಿಕವಾಗಿ ನೋವಾಗಿದೆ. ಜೊತೆಗೆ ಇನ್ನೊಂದು ಮುಖ್ಯ ವಿಚಾರ ಏನಂದರೆ, ನಾನು ಮೂಲತಃ ಟೆಂಪೋ ಡ್ರೈವರ್ ಕೆಲಸ ಮಾಡ್ತಿದ್ದೆ. ತುಂಬ ಕಡು ಬಡತನದ ಹುಟ್ಟಿ ಬೆಳೆದವನು, ತುಂಬ ಕಷ್ಟದಲ್ಲಿದ್ದಂಥವನು. ಅಂಥ ಪರಿಸ್ಥಿತಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಮೀಸಲಾತಿ ಅಡಿಯಲ್ಲಿ ನಾನು ಸರ್ಕಾರದ ಸೌಲಭ್ಯವನ್ನು ಪಡೆದು ಇವತ್ತು 1 ಅಲ್ಲ 2 ಮಿಲ್ ಮಾಡಿ 8 ಜನರಿಗೆ ಉದ್ಯೋಗ ನೀಡಿದ್ದೇನೆ. ಮೀಸಲಾತಿ ಅಡಿಯಲ್ಲಿ ನಾನು ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕಿನ ಕುರಟ್ಟೆ ಹೊಸೂರು ಗ್ರಾಮದಲ್ಲಿ ಒಡೆದು ಹೋಗಿರುವ ತುಂಬೆಗೆ ನೀರು ಬಿಡಲಾಗುತ್ತಿದ್ದು, ಮನೆಗೆ ಉಪಯೋಗಿಸಲು ಬಳಸಬೇಕಾದ ನೀರು ಇದೀಗ ಚರಂಡಿ ಪಾಲಾಗಿದೆ. ಇದು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯ ನಿರ್ಲಕ್ಷ್ಯ ಎಷ್ಟರ ಮಟ್ಟಿಗಿದೆ ಎಂಬುದಕ್ಕೆ ಸಾಕ್ಷಿಯಾಗಿದೆ. ಗ್ರಾಮಸ್ಥರು ಪಂಚಾಯಿತಿ ಆಡಳಿತದ ಗಮನಕ್ಕೆ ತಂದರೂ ಸ್ಥಳಕ್ಕೆ ಅಧಿಕಾರಿಗಳಾಗಲಿ ಜನಪ್ರತಿನಿಧಿಗಳಾಗಲಿ ಹಾಗೂ ಸ್ಥಳೀಯ ಗ್ರಾಮ ಪಂಚಾಯಿತಿ ಸದಸ್ಯ ಕೂಡ ಭೇಟಿ ನೀಡಿ ಪರಿಶೀಲನೆ ನಡೆಸಿಲ್ಲ. ಈ ಹಿನ್ನೆಲೆಯಲ್ಲಿ ಜಿಲ್ಲಾ ಪಂಚಾಯತ್ ಸಿಇಒ ಇತ್ತ ಗಮನ ಹರಿಸಿ ಅಧಿಕಾರಿಗಳ ವಿರುದ್ಧ ಕ್ರಮ ವಹಿಸಬೇಕು ಅಂತ ಗ್ರಾಮಸ್ಥರು ಮನವಿ ಮಾಡಿಕೊಂಡಿದ್ದಾರೆ. ಉದ್ಯಾನವನಗಳನ್ನು ಹೈಟೆಕ್ ಮಾಡಲು ಮುಂದಾಗಿರುವುದನ್ನು ವಿರೋಧಿಸಿ ಪರಿಸರವಾದಿಗಳಿಂದ ಪ್ರತಿಭಟನೆ ನಡೆಸಲಾಯಿತು. ಮೈಸೂರಿನ ಜಿಲ್ಲಾಧಿಕಾರಿ ಕಚೇರಿ ಬಳಿ ಜಮಾಯಿಸಿದ್ದ ಪರಿಸರವಾದಿಗಳು ಉದ್ಯಾನವನಗಳನ್ನು ಹೈಟೆಕ್ ಮಾಡುವ ನಿರ್ಧಾರವನ್ನು ಕೈಬಿಡಬೇಕು ಅಂತ ಒತ್ತಾಯಿಸಿದ್ರು. ಹೈಟೆಕ್ ಉದ್ಯಾನವನ ನಿರ್ಮಾಣದ ನೆಪದಲ್ಲಿ ಕಾಂಕ್ರೀಟ್ ಕಟ್ಟಡ ನಿರ್ಮಾಣ ಮಾಡುವ ನಿರ್ಧಾರವನ್ನು ಕೈಬಿಡಬೇಕು ಅಂತ ಒತ್ತಾಯಿಸಿದ್ರು. ಹೈಟೆಕ್ ಉದ್ಯಾನವನ ನಿರ್ಮಾಣದ ನೆಪದಲ್ಲಿ ಕಾಂಕ್ರೀಟ್ ಕಟ್ಟಡ ನಿರ್ಮಾಣ ಮಾಡಲು ಹೊರಟಿದ್ದಾರೆ. ಸುಪ್ರೀಂ ಕೋರ್ಟ್ ಆದೇಶಕ್ಕೆ ವಿರುದ್ಧವಾಗಿ ಹೈಟೆಕ್ ಉದ್ಯಾನವನಗಳನ್ನು ನಿರ್ಮಾಣ ಮಾಡಲಾಗಿದೆ. ಕೆಆರ್ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಶಾಸಕ ರಾಮದಾಸ್ ಅವರು 16 ಉದ್ಯಾನವನಗಳನ್ನು ಹೈಟೆಕ್ ಮಾಡೋಕೆ ಹೊರಟಿದ್ದಾರೆ. ಇದು ಪರಿಸರಕ್ಕೆ ಮಾರಕವಾಗಲಿದೆ. ಇದನ್ನ ಕೈಬಿಡಬೇಕು, ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟವನ್ನ ನಡೆಸಲಾಗುತ್ತೆ ಅಂತ ಎಚ್ಚರಿಕೆ ನೀಡಿದರು. ಪದವೀಧರ ಬಂಧುಗಳು ಈ ಬಾರಿ ಚುನಾವಣೆಯಲ್ಲಿ ನನ್ನನ್ನು ಆಶೀರ್ವದಿಸಬೇಕು ಅಂತ ದಕ್ಷಿಣ ಪದವೀಧರ ಕ್ಷೇತ್ರದ ಜಾತ್ಯತೀತ ಜನತಾದಳ ಪಕ್ಷದ ಅಭ್ಯರ್ಥಿ ಎಚ್.ಕೆ. ರಾಮು ಮನವಿ ಮಾಡಿದ್ದಾರೆ. ಈ ಕುರಿತು ನಂಜನಗೂಡಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಜನತಾ ಪರಿವಾರ ಹಾಗೂ ಜನತಾದಳದ ಆಡಳಿತದಲ್ಲಿ ನಗರ ಹಾಗೂ ಗ್ರಾಮೀಣ ಪ್ರದೇಶಗಳಲ್ಲಿ ಹೆಚ್ಚು ಶಾಲಾ ಕಾಲೇಜುಗಳನ್ನು ಸ್ಥಾಪಿಸಿ ಶಿಕ್ಷಣಕ್ಕೆ ಹೆಚ್ಚು ಒತ್ತು ನೀಡಲಾಗಿದೆ. ಈ ಹಿನ್ನೆಲೆಯಲ್ಲಿ ಈ ಬಾರಿ ಪದವೀಧರರು ನನ್ನನ್ನು ಕೈ ಹಿಡಿದು ತಮ್ಮ ಸೇವೆಗೆ ಅನುಕೂಲ ಕಲ್ಪಿಸುವಂತೆ ಮನವಿ ಮಾಡಿಕೊಂಡರು. ತೆಲಂಗಾಣ, ಕೇರಳ ಮತ್ತು ಆಂಧ್ರ ಪ್ರದೇಶಗಳಲ್ಲಿ ಈ ಥರ ಕಮಿಟಿ NPS ಹೋಗಲಾಡಿಸುವ ಮತ್ತು ಪದವೀಧರರಿಗೆ ಒಂದು ಬಹಳಷ್ಟು ಸಂಕಷ್ಟದಲ್ಲಿದ್ದಾರೆ. ಇವತ್ತು IT ಬಿಟ್ಟಿಗಳಿಂದ ಪದವೀಧರರು ಉದ್ಯೋಗ ಯೋಜನೆ ಮನೆ ಸೇರಿರ್ತಕ್ಕಂಥದ್ದೆಲ್ಲ ಕಾಣ್ಬೋದು. ಮತ್ತು ಪ್ರತಿ ವರ್ಷ ಏನು ಪದವೀಧರಾಗ್ತಾ ಇದ್ದಾರೆ ಅವರಿಗೆ ಉದ್ಯೋಗ ಲಭ್ಯ ಆಗ್ತದೆ. ಹಿಂದೆ ಟಿ. ದೇವರಾಜ ಅವರು ಮುಖ್ಯಮಂತ್ರಿಯಾಗಿದ್ದಾಗ ಸುಮಾರು 15,000 ಜನ ಪದವೀಧರರನ್ನ ಕಳುವಾದ ಮೊಬೈಲ್ಗಳು ಸಿಗೋದಿಲ್ಲ ಎಂಬ ಆರೋಪವನ್ನ ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನ ಹುಲ್ಲಹಳ್ಳಿ ಠಾಣೆಯ ಪೊಲೀಸರು ಸುಳ್ಳು ಮಾಡಿದ್ದಾರೆ. ಹುಲ್ಲಹಳ್ಳಿ ಪೊಲೀಸ್ ಠಾಣೆಯ PSI ಮಹೇಶ್ ಕುಮಾರ್ ತಾಂತ್ರಿಕ ಸಹಾಯವನ್ನು ಪಡೆದು 4 ತಿಂಗಳ ಹಿಂದೆ ಕಳೆದು ಹೋಗಿದ್ದ ಮೊಬೈಲ್ ಅನ್ನ ಪತ್ತೆ ಮಾಡಿ ಮಾಲೀಕರಿಗೆ ತಲುಪಿಸಿದ್ದಾರೆ. ಹಸುಗುರಿ ಗ್ರಾಮದ ಮಲ್ಲಿಕಾರ್ಜುನ ಸ್ವಾಮಿ ಎಂಬುವವರು ಅಕ್ಟೋಬರ್ 11, 2021ರಲ್ಲಿ 15,000 ಬೆಲೆ ಬಾಳುವ ರೆಡ್ಮಿ ಮೊಬೈಲ್ ಅನ್ನ ಬಸ್ ಸ್ಟ್ಯಾಂಡ್ ನಲ್ಲಿ ಕಳೆದುಕೊಂಡಿದ್ರು. ಈ ಸಂಬಂಧ ಹುಲ್ಲಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲಿಸಿದ್ರು. ಕಳೆದು ಹೋದ ಮೊಬೈಲ್ ಪತ್ತೆ ಮಾಡಲು ತಾಂತ್ರಿಕ ಸಹಾಯ ಪಡೆದ ಪೊಲೀಸರು ಮೊಬೈಲ್ ಹುಡುಕಿ ಕೊಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಮತ್ತೆ ದೊರೆತ ಮೊಬೈಲ್ ಅನ್ನ ಮಾಲೀಕರಿಗೆ ಒಪ್ಪಿಸಲಾಗಿದೆ. ಸಪ್ತ
ಸಪ್ತರ್ಷಿ ಸೌಹಾರ್ದ ಪತ್ತಿನ ಸಹಕಾರಿ ನಿಯಮಿತದ ಏಳಿಗೆ ಸಹಿಸದೆ ಇಲ್ಲಸಲ್ಲದ ಆರೋಪವನ್ನ ಮಾಡುತ್ತಿದ್ದಾರೆ ಅಂತ ಸಂಘದ ಸದಸ್ಯರು ಸ್ಪಷ್ಟನೆ ನೀಡಿದ್ದಾರೆ. ಈ ಕುರಿತು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಸಂಘದ ಸದಸ್ಯ ಜಿಆರ್ ಬಾಲಸುಬ್ರಹ್ಮಣ್ಯಂ ಅವರು ಸಹಕಾರಿಯ ಸದಸ್ಯರಲ್ಲದ ಈಶ್ವರ, ಮಾಜಿ ಅಧ್ಯಕ್ಷ ಎಂಎಸ್ ರವೀಂದ್ರ ಆಧಾರ ರಹಿತ ಆರೋಪವನ್ನು ಮಾಡುತ್ತಿದ್ದಾರೆ. ಚುನಾವಣೆಯಲ್ಲಿ ಸೋತಿರೋದ್ರಿಂದ ವಾಮ ಮಾರ್ಗದ ಮೂಲಕ ಸಹಕಾರಿ ಪ್ರವೇಶಕ್ಕೆ ಈ ರೀತಿ ಅಪಪ್ರಚಾರ ಮಾಡುತ್ತಿದ್ದಾರೆ. ಹೀಗಾಗಿ ಇವರ ವಿರುದ್ಧ ಕ್ರಮ ಕೈಗೊಳ್ಳಲು ಸದಸ್ಯರ ಸಹಿಯನ್ನ ಸಂಗ್ರಹಿಸಿ ಬೆಂಗಳೂರಿನ ಸೌಹಾರ್ದ ಸಂಯುಕ್ತ ಸಹಕಾರಿಗೆ ಕಳುಹಿಸಲಾಗುತ್ತೆ ಎಂದರು. ಸಂಸ್ಥೆಯಲ್ಲಿ ಈ ಏನು 2003ರಿಂದ 2007 ಅವಧಿಯಲ್ಲಿ ಸಾಲವನ್ನು ನೀಡಿದರೆ ಆ ಸಾಲ ನೀಡಿರುವಂಥ ಪ್ರಕ್ರಿಯೆಯಲ್ಲಿ ಒಂದಷ್ಟು ಅವ್ಯವಹಾರ ಮಾಡಿ ಸುಮಾರು 9 ಲಕ್ಷ ರೂಪಾಯಿಗಳಷ್ಟು ಹಣನ ಸಂಸ್ಥೆಗೆ ನಷ್ಟ ಮಾಡಿದ್ದಾರೆ ಅಂತ ದೂರು ಹೇಳಿದ್ದಾರೆ ಇಲ್ಲಿ. ಮತ್ತು ಇದರ ಬಗ್ಗೆ ಒಂದಷ್ಟು ಸುಳ್ಳು ದಾಖಲೆಯನ್ನು ಸಹ ಪ್ರದರ್ಶಿಸಿದ್ದಾರೆ. ಈಗ ಅದರ ಬಗ್ಗೆ ಹೇಳಬೇಕು ಅಂತಂದರೆ ನಮ್ಮ ಈ ಸಪ್ತರ್ಷಿ ಸೌಹಾರ್ದದ ಏನು ನಡ್ಕೊಂಡು ಬಂದಿದೆ, ಇಲ್ಲಿವರೆಗೆ ವ್ಯವಹಾರ ಮಾಡ್ಕೊಂಡು ಬಂದಿದೆ, ಈ ವ್ಯವಹಾರದಲ್ಲಿ ಈ ಸಂಘದಲ್ಲಿ ಈ ಬಾರಿ ಈ ಪ್ರಸಕ್ತ ಸಾಲಿನಲ್ಲಿ 12% ಡಿವಿಡೆಂಡ್ ಕೊಟ್ಟಿದ್ದಾರೆ ಸರ್. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟರ್ಡ್ ಅಕೌಂಟೆಂಟಿಂದ ಇದು ಪರ್ಮಿಷನ್ ತೊಗೊಂಡಿರುವಂಥ, ಪದವಿ ಪಡೆದಿರುವಂಥ, ಸರ್ಟಿಫೈಡ್ ಆಗಿರುವಂಥ CA ಈ ಸಂಸ್ಥೆಯ ಆಡಿಟ್ ಮಾಡಿ ಸಂಸ್ಥೆ ಲಾಭದಲ್ಲಿದೆ ಅಂತ ಹೇಳಬೇಕಾದ್ರೆ ಈ ಸಂಸ್ಥೆಗೆ ಸೌಹಾರ್ದ ಸಹಕಾರಿಯ ಕೆಲವೊಂದು ಇದು ಇದೆ, ತಿದ್ದುಪಡಿಗಳು, ಮಾರ್ಪಾಡುಗಳು ಅಥವಾ ಕಾರ್ಯಸೂಚಿಗಳು, ಮಾರ್ಗಸೂಚಿಗಳು ಅಂತ ಇದೆ. ಅದರ ಅನುಸಾರನೇ ಇವರು ಸಂಸ್ಥೆಯಿಂದ ದಾಖಲೆಗಳನ್ನು ಪಡೆದು ನಮ್ಮ ಮೈಸೂರು ಫೌಂಡೇಶನ್ 3 ವರ್ಷ ಪೂರ್ಣಗೊಳಿಸಿದಂತಹ ಹಿನ್ನೆಲೆಯಲ್ಲಿ ಫೆಬ್ರವರಿ 20ರಂದು ಉಚಿತ ಆರೋಗ್ಯ ತಪಾಸಣೆ, ನೇತ್ರದಾನ ಶಿಬಿರ ಆಯೋಜನೆ ಮಾಡಲಾಗಿದೆ ಅಂತ ಫೌಂಡೇಶನ್ ವ್ಯವಸ್ಥಾಪಕ ಟ್ರಸ್ಟಿ ದಶರಥ್ ತಿಳಿಸಿದ್ದಾರೆ. ಈ ಕುರಿತು ಮೈಸೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಅಂದು ಬೆಳಿಗ್ಗೆ 8 ಗಂಟೆಗೆ ನಿವೇದಿತಾ ನಗರದ ಉದ್ಯಾನವನದಲ್ಲಿ ಶಿಬಿರವನ್ನು ಆಯೋಜನೆ ಮಾಡಲಾಗಿದ್ದು ಶಾಸಕ ಜಿಟಿ ದೇವೇಗೌಡ ಉದ್ಘಾಟನೆ ಮಾಡಲಿದ್ದಾರೆ. ಶಿಬಿರದಲ್ಲಿ ದೃಷ್ಟಿ, ಶ್ರವಣ ದೋಷವುಳ್ಳ ಮಕ್ಕಳು, ಪೌರ ಕಾರ್ಮಿಕರು, ಸಾರ್ವಜನಿಕರು ಉಚಿತವಾಗಿ ತಪಾಸಣೆ ಮಾಡಿಸಿಕೊಳ್ಳಬಹುದು ಎಂದರು. ನಾವು ನಾಳೆ ನಿವೇದಿತ ನಗರದಲ್ಲಿರುವಂಥ ಪಾರ್ಕ್ನಲ್ಲಿ ನಮ್ಮ ದೃಷ್ಟಿ ಮತ್ತು ಶ್ರವಣ ದೋಷವುಳ್ಳ ಮಕ್ಕಳಿಗೆ ಮತ್ತು ಪೌರ ಕಾರ್ಮಿಕರಿಗೆ ಹಾಗೂ ಸಾರ್ವಜನಿಕರಿಗೆ ಈ ಒಂದು ನೇತ್ರದಾನ ಮಾಡೋದು ಹಾಗೂ ಆರೋಗ್ಯ ತಪಾಸಣೆ ಮಾಡೋದು ಉಚಿತವಾಗಿ ಇವರಿಗೆ ಮಾಡಬೇಕು ಅಂತೇಳಿ ಈ 3 ವರ್ಷದ ಒಂದು ಸಮಾರಂಭವನ್ನು ಅಲ್ಲಿ ನಾವು ಉದ್ಘಾಟನೆ ಮಾಡ್ತಾ ಇದ್ದೀವಿ. ಹಾಗಾಗಿ ತಮಗೆಲ್ರಿಗೂ ಅದನ್ನು ಸ್ವಾಗತ ಬಯಸ್ತಾ ನಾಳೆ ಒಂದು ಉದ್ಘಾಟನೆಯ ಒಂದು ಸಮಾರಂಭವನ್ನು ಶ್ರೀಯುತರಾದಂಥ ಮಾನ್ಯ ಜಿಟಿ ದೇವೇಗೌಡರು ಉದ್ಘಾಟನೆ ಮಾಡಲಿದ್ದಾರೆ. ಹಾಗೂ ಅಧ್ಯಕ್ಷತೆಯನ್ನು ಪೂಜ್ಯ ಮಹಾಪೌರರಾದಂಥ ಸುನಂದ ಪಾಲ್ನೇತ್ರವರು ವಹಿಸಲಿದ್ದಾರೆ. ಹಾಗೂ ನಮ್ಮ ಈ ಒಂದು ಆರೋಗ್ಯದ ಒಂದು ವಿಚಾರವಾಗಿ ವೀಣಾ ಅಂತ ಹೇಳಿ ಬೀನಾ ಇವರು ಮುಖ್ಯ ಆಡಳಿತ ಅಧಿಕಾರಿಗಳು. ಇವಿಷ್ಟು ಇವರೆಗಿನ ಪ್ರಮುಖ ಅಪ್ಡೇಟ್ಸ್. ನಿಷ್ಠೆ ನಿಷ್ಠೂರ ನಿರ್ಭೀತ ಸುದ್ದಿಗಾಗಿ ನೋಡ್ತಾ ಇರಿ ಸಿರಿ ಟಿವಿ.